ಕ್ರೈಸ್ತ ಲಾರ್ಡ್ ಜೀಸಸ್. ಪ್ರೀತಿಯ ದೇವಜನರೇ, ಯೇಸುವಿನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವುದೇ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಎಷ್ಟೊಂದು ಉಪಕಾರ ಮಾಡಿದೆ, ಎಷ್ಟೊಂದು ಉಪಕಾರ ನಾ ಮಾಡಿ ನೀ ಮಾಡಿರುವೆ ನನ್ನ ಪ್ರಾಣ ಎಷ್ಟೊಂದು ಉಪಕಾರ ನೀ ಮಾಡಿರುವೆ ನನ್ನ ಜೀವಿತದಲ್ಲಿ. ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಬಲವಿಲ್ಲದಿರುವಾಗ ಬಲ ಇಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೀಯೇಸಯ್ಯ. ಬಲವಿಲ್ಲದಿರುವಾಗ ನನ್ನನ್ನು ನೀನು ಬಲಪಡಿಸಿದೀಯೇಸಯ್ಯ. ನನ್ನ ಬಲವು ನೀನೆ, ನನ್ನ ಬಾಳನು ನನ್ನ ಬಲವು ನೀನೆ, ನನ್ನ ಬಂಡೆ ನೀನೆ, ಎಂದೆಂದು ನಿಮಗೆ ಆರಾಧನೆ. ಎಂದೆಂದು ನಿಮಗೆ ಆರಾಧನೆ. ನಮ್ಮ ಉಸಿರಿರುವ ದಿನವೆಲ್ಲ ನಾ ಮಾಡುವೆ
ನಿನಗೆ ಆರಾಧನೆ 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 ಯೇಸುವಿಗೆ. ಹಸಿವಿಲ್ಲದಿರುವಾಗ ಬಂದು ಪ್ರೋತ್ಸಾಹಿಸಿದೆ. ಹಸಿವಿಲ್ಲದಿರುವಾಗ ಅನುದಿನದಿ ನೀ ಬಂದು ಪೋಷಿಸಿದೆ. ನನ್ನ ಪಾಲು ನೀನೆ, ನನ್ನ ಪಾನ ನೀನೆ, ನನ್ನ ಪಾಲು ನೀನೆ, ನನ್ನ ಪಾನ ನೀನೆ, ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ 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 ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ 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 ಯೇಸುವಿಗೆ. ಆಮೀನ್. ಜೀವನ ಯಾಕೆ ಜೀವನದಲ್ಲಿ ಎಲ್ಲರಿಗೂ ಸಮಸ್ಯೆಗಳು ಬರುತ್ತವೆ? ಯಾಕೆ ನಿಮ್ಮೆಲ್ಲರ ಮನೆಯಲ್ಲಿ ಯಾವಾಗಲೂ ಯಾವುದಾದರೂ ಒಂದು ಸಮಸ್ಯೆಗಳು ಕಾಡುತ್ತಿರುತ್ತವೆ? ಬೆಳಿಗ್ಗೆ ಒಂದು ಸಮಸ್ಯೆ, ಮಧ್ಯಾಹ್ನ ಒಂದು ಸಮಸ್ಯೆ, ಸಂಜೆ ಒಂದು ಸಮಸ್ಯೆ, ರಾತ್ರಿ ಒಂದು ಸಮಸ್ಯೆ, ಬೆಳಗಿನ ಜಾವ ಒಂದು ಸಮಸ್ಯೆ. ಈ ರೀತಿ ಸಮಸ್ಯೆಗಳು ಸಾಲು ಸಾಲಾಗಿ ನಮ್ಮಲ್ಲಿ ಕಾಡ್ತಾ ಇರ್ತವೆ. ಈ ಸಾಲು ಸಾಲಾಗಿ ಕಾಡ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು. ಒಂದು ಮನೆಯಲ್ಲಿ ಸುಮಾರು 5ರಿಂದ 6 ಜನ ಇರ್ತಕ್ಕಂಥ ಒಂದು ಮನೆ. ಅದರಲ್ಲಿ ಒಬ್ಬ ಚಿಕ್ಕ ಹುಡುಗನಿಗೆ, ಒಂದು 25ರಿಂದ 30 ವರ್ಷ ಹುಡುಗನಿಗೆ, ಬಾಲಕನಿಗೆ ದೆವ್ವ ಹಿಡಿದಂತೆ. ಅವನು ಯಾವಾಗಲೂ ಕಿರಿಸ್ತಾ ಇರೋದು, ಜೋರಾಗಿ ಕಿರ್ಚೋದು. ಕಿರ್ಚಿದಾಗ ಆ ಒಂದು ದೆವ್ವ ಬಂದಾಗ, ಒಂದು ಆತ್ಮ ಅವನಲ್ಲಿ ಬಂದಾಗ, ಈ ಮನೆಯಲ್ಲಿರ್ತಕ್ಕಂಥ ಈ ತಟ್ಟೆ, ಗಂಗಾಳ ಅಂದ್ರೆ ಗೊತ್ತಲ್ಲ, ತಟ್ಟೆ, ಸ್ಟೀಲಿನ ತಟ್ಟೆಗಳು, ಆ ಚೆಂಬುಗಳು, ಇವನ್ನೆಲ್ಲ ಬೀಸಿ ಒಗೆಯೋದು ಜೋರಾಗಿ. ಒಗೆಯೋದು, ಜೋರಾಗಿ ಕಿರ್ಚೋದು, ಅಕ್ಕಪಕ್ಕದ ಮನೆಯಲ್ಲಿರ್ತಕ್ಕಂಥವ್ರಿಗೆಲ್ಲ ತೊಂದರೆ ಮಾಡೋದು. ಈ ರೀತಿ ನಡೀತಾ ಇರುತ್ತೆ. ಎಲ್ಲರೂ ಬೇಸತ್ತಿರ್ತಾರೆ. ಏನು ಮಾಡೋದಪ್ಪ, ಈ ರೀತಿ ಆಗ್ಬಿಡ್ತು ನನ್ನ ಮಗನಿಗೆ, ಈ ಸಮಸ್ಯೆಯಿಂದ ನಾವು ಹೇಗೆ ಹೊರಗಡೆ ಬರಬೇಕು, ಈ ಸಮಸ್ಯೆಯಿಂದ ನಾವು ಹೇಗೆ ದೂರ ಆಗ್ಬೇಕಂತ ಹೇಳ್ಬಿಟ್ಟು ಅವರು ತುಂಬ ಚಿಂತಾಕ್ರಾಂತರಾಗ್ಬಿಡ್ತಾರೆ. ಆವಾಗ ಒಂದು ದಿವಸ ಒಬ್ಬರು ಹೇಳ್ತಾರೆ, ನೋಡಿ, ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ಹಿಂಗೆಲ್ಲ ತೊಂದರೆಗಳು ಆಗ್ತಿರ್ತವೆ. ನೀವು ಯಾವುದೇ ಕಾರಣಕ್ಕೂ ಏನಾದರೂ ಒಂದು ಪರಿಹಾರ ಹುಡುಕೇಳ್ರಿ. ನೀವು ಬೇಕಾದ್ರೆ ಇಲ್ಲಿ ಹತ್ರದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಚರ್ಚ್ಗಾದರೂ ಹೋಗ್ರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ, ಅವರಿಗೆ ಅವಾಗ ಒಂದು ಅವ್ರು ಹೇಳಿರ್ತಕ್ಕಂಥ ಮಾತು ಸ್ವಲ್ಪ ಯೋಚನಾಕರ್ತರಾಗಿ 2-3 ದಿವಸ ಯೋಚನೆ ಮಾಡ್ತಾರೆ. ಅವಾಗ ಯೋಚನೆ ಮಾಡಿ, ನೋಡೋಣ, ಹೋಗೇ ಬಿಡೋಣ, ಯೇಸು ಕ್ರಿಸ್ತನ ದಯದಿಂದ ನನ್ನ ಮಗನಿಗೆ ಚೆನ್ನಾಗಾದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ಚರ್ಚ್ಗೆ ಹೋಗ್ತಾರೆ ಅವರು. ಹೋದಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ,
ಚರ್ಚಿಗೆ ಹೋಗ್ತಕ್ಕಂಥ ಏನು ದಾರಿಯಲ್ಲಿನೇ ಅವರಿಗೆ ಆ ಯೇಸು ಕ್ರಿಸ್ತನ ಒಂದು ದಿವ್ಯ ದೃಷ್ಟಿ ಬೀಳುತ್ತೆ. ಯಾರಿಗೆ ಆತ್ಮ ದೆವ್ವ ಹಿಡಿದಿರ್ತದೋ ಆ ಹುಡುಗನಿಗೆ. ಆ ಯೇಸು ಕ್ರಿಸ್ತನ ದಿವ್ಯ ದೃಷ್ಟಿ ಬಿದ್ದ ತಕ್ಷಣವೇ ಆ ಹುಡುಗನ ಮೈಯಲ್ಲಿ ಆ ಆತ್ಮ ಬಂದು ಆವರಿಸ್ಕೊಂಡು ಜೋರಾಗಿ ಕಿರ್ಚಾಡಕ್ಕೆ ಹಚ್ಬಿಡುತ್ತೆ. ಕಿರ್ಚಾಡ್ತಾ ಅವನು ಜೋರಾಗಿ ನೆಗೆಯೋದು, ಕುಣಿಯೋದು, ಏನೇನೋ ಮಾಡಿ ದೊಡ್ಡ ಒಂದು ಹೋಗ್ತಾ ದಾರಿಯಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಮರ ಹತ್ತೋದು, ಅಲ್ಲಿಂದ ಹಾರಕ್ಕೆ ಹೋಗೋದು, ಬೀಳಕ್ಕೆ ಹೋಗೋದು, ಏನೇನೋ ತುಂಬ ಇದು ಮಾಡ್ತಾರೆ. ಇವರು ಇಬ್ಬರು ಮೂರು ಜನ ಸಂಬಂಧಿಕರು ಬಂದಿರ್ತಾರೆ ಜೊತೆಗೆ. ಆದರೂ ಅವನು ಹಿಡಿಯೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಅವಾಗ ಅವನು ಆ ಕಂಬೆ ಮೇಲಿಂದ ಆ ಯೇಸು ಕೃಷ್ಣನ ದಿವ್ಯ ದೃಷ್ಟಿ ಬಿದ್ದಿರುತ್ತಲ್ಲ, ಅವನ ದೇಹದಲ್ಲಿರ್ತಕ್ಕಂಥ ಆತ್ಮ ಅವನು ಮರ ಎತ್ತಿರ್ತಾನೆ. ಅಲ್ಲಿಂದ ದಪ್ಪನೆ ನೆಲಕ್ಕೆ ಆ, ನಾನು ಇನ್ಮೇಲೆ ಬಿಟ್ಟೋಕನಪ್ಪ ಏಸಪ್ಪ ಅಂತ ಹೇಳ್ಬಿಟ್ಟು ಜೋರಾಗಿ ನೆಲಕ್ಕೆ ರಾಪ್ ಅಂತ ಬಿದ್ದು ಬಿಡ್ತಾನೆ. ಬಿದ್ದಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಅವಾಗ ಆತ್ಮ ಬಿಟ್ಟು ಹೋಗ್ಬಿಡುತ್ತೆ. ಆಮೇಲೆ ಅವರು ಇಷ್ಟೊಂದೆಲ್ಲ ಮಹಿಮೆ ಐತಲ್ಲಪ್ಪ ನಿನ್ನ ಹತ್ರ ಅಂತ ಹೇಳ್ಬಿಟ್ಟು ಆ ಚರ್ಚ್ಗೆ ಹೋಗ್ಬಿಟ್ಟು ಅಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಭಾಗವಹಿಸಿ ಆ ಆ ಪ್ರೇಯರನ್ನು, ಪ್ರಾರ್ಥನೆಯನ್ನು ಕೇಳಿ ಅವರೆಲ್ಲರೂ ಸಂತೋಷದಿಂದ ಮತ್ತು ಆ ಕಡೆಯಿಂದ ಅವನ್ನ ಕರ್ಕೊಂಡು ಮನೆಗೆ ಬರ್ತಾರೆ. ಈ ರೀತಿ ನೋಡ್ರಿ, ಕುಂತ್ರು ಸಮಾಧಾನ ಇರಲ್ಲ, ನಿಂತರೂ ಸಮಾಧಾನ ಇರಲ್ಲ. ಕುಂತ್ರು ಒಂದು ಸಮಸ್ಯೆ, ನಿಂತರೂ ಒಂದು ಸಮಸ್ಯೆ. ತುಂಬ ಸಮಸ್ಯೆಗಳು ಒಂದು ಕುಟುಂಬದಲ್ಲಿ. ನೋಡಿ, ಇದೊಂದು ಸಮಸ್ಯೆ, ಇದೊಂದು ಸಮಸ್ಯೆ. ಕೆಲವರ ಒಂದು ಮನೆತನಗಳಲ್ಲಿ ಸೊಸೆಯಿಂದ ಕೆಲವೊಂದು ಸಮಸ್ಯೆಗಳು ಬರ್ತವೆ, ಮಕ್ಕಳಿಂದ ಸಮಸ್ಯೆಗಳು ಬರ್ತವೆ, ಗಂಡನ ಕಡೆಯಿಂದ ಒಂದು ಸಮಸ್ಯೆ ಬರ್ತವೆ, ಮಗಳ ಗಂಡನ ಕಡೆ ಸಂಬಂಧಿಕರಿಂದ ಕೆಲವೊಂದು ಸಮಸ್ಯೆ ಬರ್ತವೆ, ಆಮೇಲೆ ಸೊಸೆಯರ ಕಡೆಯಿಂದ ಸಮಸ್ಯೆಗಳು, ಅತ್ತೆ ಕಡೆಯಿಂದ ಸಮಸ್ಯೆಗಳು. ಈ ರೀತಿ ಹಲವಾರು ಸಮಸ್ಯೆಗಳು ಕಾಡ್ತಾ ಇರ್ತವೆ. ಗಂಡ ಹೆಂಡತಿ ಕಡೆಯಿಂದ ಕೆಲವೊಂದು ಸಮಸ್ಯೆಗಳಿಗೆ ಒಳಗಾಗಿಬಿಟ್ಟು ಅವನೇನಾದರೂ ಒಂದು ದುರ್ಮರಣಕ್ಕೆ ಈಡಾಗೋದು, ವಿಷ ಕುಡಿಯೋದು, ಅಥವಾ ನೇಣಕ್ಕೆ ನಾವು ಟ್ರೈನ್ ಬೀಳೋದು, ಅಥವಾ ಹೆಂಡತಿ ಗಂಡನ ಕಡೆಯಿಂದ ಕಿರುಕುಳ ತಾಳಲಾರದೆ ಅವಳು ವಿಷ ಕುಡಿಯೋದು, ಅವಳು ಏನಾದರೂ ಒಂದು ಮಾಡ್ಕೊಳೋದು, ನೇಣು ಹಾಕ್ಕೊಳೋದು, ಅಥವಾ ಊರು ಬಿಟ್ಟು ಹೋಗಿಬಿಡೋದು, ಎಲ್ಲಾದರೂ ಹೋಗಿ ಜೀವನ ಈ ರೀತಿ. ಅಥವಾ ಇದು ಹೆಂಡ್ತಿನ ಗಂಡ ಕೊಲೆ ಮಾಡೋದು, ಗಂಡ ಹೆಂಡ್ತಿನ ಕೊಲೆ ಮಾಡೋದು, ಗಂಡ ಅಕ್ರಮ ಸಂಬಂಧ ಇಟ್ಕೊಂಡು ವೈವಾಹಿಕ ಜೀವನದಲ್ಲಿ ಹೆಂಡ್ತಿಗೆ ಗೊತ್ತಾಗ್ಲಿಲ್ಲಂಗೆ ಅದು ಕೊನೆಗೆ ಗೊತ್ತಾದಾಗ ಅವಳ ಹಿಂಸೆ ತಾಳಲಾರದೆ ಅವು ಸಾಯೋದು, ಹೆಂಡ್ತಿ ಅಕ್ರಮ ಸಂಬಂಧ ಇಟ್ಟಾಗ ಇವನು ಅದನ್ನು ನೋಡಲಾರ್ದೆ ಇವನು ಕೊಲೆ ಮಾಡೋದು, ಡೈವರ್ಸ್ ಆಗೋದು. ಈ ಎಲ್ಲರ ಒಂದು ಸಮಸ್ಯೆಗಳು ಕಾಡೋದೆಲ್ಲ ಸೈತಾನನಿಂದ. ಇವೆಲ್ಲ ಸಮಸ್ಯೆ ಪರಿಹಾರ ಆಗೋಕ್ಕೂ ನೀವು ಭಗವಂತ ದೇವರ ನಮ್ಮ ಕರ್ತನಾಗಿರ್ತಕ್ಕಂಥ ನಮ್ಮ ಒಂದು ಚರ್ಚಿಗೆ ಬರಬೇಕು. ಇಂಥ ಸಮಸ್ಯೆಗಳು ಹೊತ್ಕೊಂಡು ಎಷ್ಟೋ ಜನ ತನ್ನ ಸಂಸಾರದಲ್ಲಿ ತುಂಬ ನೋವುಂಟು ಮಾಡ್ಕೊಂತ, ತುಂಬ ಯೋಚನೆ ಮಾಡ್ಕೊಂತ, ತುಂಬ ಕೊರಗ್ತಾ ತುಂಬ ಜನ ಪ್ರಾಣ ಬಿಡ್ತಾರೆ. ಕೆಲವೊಂದು ಮನೆತನಗಳಲ್ಲಿ ಮಕ್ಕಳು ಚೆನ್ನಾಗಿ ಓದಿಸಿರ್ತಾರೆ, ಕಷ್ಟಪಟ್ಟು ಕೂಲಿನೋ ನಾಲಿನೋ ಮಾಡಿಬಿಟ್ಟು ಅವರು ಒಂದು ಒಳ್ಳೆ ಕೆಲಸಕ್ಕೆ ಸೇರಿಸಿರ್ತಾರೆ. ಆ ತಂದೆ ತಾಯಿಗಳಿಗೆ ಅನ್ನ ಹಾಕದೇ ಇರ್ತಕ್ಕಂಥ ಶಕ್ತಿ ಅವ್ರಿಗಿರಲ್ಲ. ಅನ್ನ ಹಾಕ್ಬೇಕು, ನಮ್ಮ ತಂದೆ ತಾಯಿ ನಮ್ಮನ್ನ ನೋಡಿದ್ದಾರೆ, 9 ತಿಂಗಳು ನಮ್ಮನ್ನ ಎತ್ತು ಹೊತ್ತು ನಮಗೆ ಅನ್ನ ಕೊಟ್ಟು ನಮ್ಗೆ ದೊಡ್ಡವ್ರು ಮಾಡಿ ಕೂಲಿ ನಾಡಿ ನಮ್ಗೆ ಓದಿಸಿ ನಮಗೇನೋ ಒಂದು ಕೆಲಸ ಸಿಕ್ಕತಿ, ಆ ದೇವ್ರ ದಯದಿಂದ ನಾವು ತಂದೆ ತಾಯಿಗಳನ್ನ ನಾವು ನೋಡ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಇರಲ್ಲ. ಆ ಮಕ್ಕಳ ಕಡೆಯಿಂದ ತಂದೆ ತಾಯಿಗಳಿಗೆ ಸಮಸ್ಯೆ. ಅವ್ರವ್ರ ಒಂದು ಇದನ್ನು ತಾಳಲಾರ್ದೆ ಎಲ್ಲೋ ಹೋಗ್ಬಿಟ್ಟು ಯಾವುದೋ ಒಂದು ದೊಡ್ಡ ಸಿಟಿನ ಬೆಂಗಳೂರು ಅಂತ ಇಂಥ ಸಿಟಿಗಳಿಗೆ ಬಂದ್ಬಿಟ್ಟು ಯಾವುದೋ ಮೆಜೆಸ್ಟಿಕ್ನಲ್ಲೋ ರೈಲ್ವೆ ಸ್ಟೇಷನ್ನಲ್ಲೋ ಏನೋ ಒಂದು ಭಿಕ್ಷೆ ಮಾಡೋ ಒಂದು ಸಮಯದಲ್ಲಿ ಇರ್ತಕ್ಕಂಥ ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಈ ಅನಾಥಾಶ್ರಮಗಳು, ಕೆಲವೊಂದು ತುಂಬ ಒಳ್ಳೊಳ್ಳೆ ಅನಾಥಾಶ್ರಮಗಳಿವೆ. ಆ ಒಂದು ಅನಾಥಾಶ್ರಮದ ಕೆಲವರು ಕಾರ್ಯಕರ್ತರು ಅವ್ರು ನೋಡಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಪೋಷಣೆ ಮಾಡ್ತಾರೆ. ಇಷ್ಟೆಲ್ಲ ಸಮಸ್ಯೆ. ಅವರು ಮತ್ತೆ ಅವ್ರ ಮಕ್ಕಳ ಹತ್ರ ಹೋಗಲ್ಲ. ನನಗೆ ನೀನೇ ಮಗಪ್ಪ, ನಮಗೆ ನೀವೇ ತಂದೆ ತಾಯಪ್ಪ, ಎಲ್ಲ ನೀವೇ ಅಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನೇ ನೆನ್ಕೊಂಡು ಏನೋ ಒಂದು ಜೀವನ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಆದ್ರೂ ನಮ್ಮಲ್ಲಿ
ಆ ಭಗವಂತನ ಆ ದೇವರ ಒಂದು ನೆನೆಸ್ಬೇಕು. ಇಷ್ಟೆಲ್ಲ ನೋಡ್ತಾ ಇರ್ತಾರೆ ಇಂಥ ಅಕ್ಕಪಕ್ಕದ ಮನೆಯವರು ಇಡೀ ಊರಲ್ಲಿ ಹಿಂಗಾಗ್ಬಿಡ್ತು. ಪ್ರತಿಯೊಂದು ಊರಲ್ಲಿ ನೋಡ್ರಿ ನೀವು ಯಾರಾದ್ರೂ ನಮ್ಮ ಯೇಸು ಕ್ರಿಸ್ತನಿಗೆ ಬರ್ತಕ್ಕಂಥವ್ರು ಕಡಿಮೆ ಒಂದು 5 ಜನ ಆದರೂ ಇರ್ತಾರೆ. ಒಬ್ಬರಾದ್ರೆ ಒಬ್ಬರಾರ್ಧ ಚರ್ಚ್‌ಗೆ ಹೋಗೋರು ಇದ್ದೇ ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟಾದ್ರೂ ಇವರು ಇವನು ಮೊದಲು ಇಷ್ಟೊಂದು ಕಷ್ಟಪಟ್ಟಿದ್ದ, ಈಗ ಅವನು ಚರ್ಚ್‌ಗೆ ಹೋಗ್ತಾ ಇದಾರೆ, ನಾವು ಹೋಗ್ಬೇಕು ನೋಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಭೇಟಿಯಾದಾಗ ಅವ್ರು ಹೇಳಿದ್ದನ್ನು ಇವರು ಪಾಲನೆ ಮಾಡೋದಿಲ್ಲ. ಆ ಚರ್ಚ್‌ಗೆ ಹೋಗ್ತಕ್ಕಂಥ ಆ ದೇವರ ಮಕ್ಕಳಾಗಿರ್ತಕ್ಕಂಥ ದೇವಜನರು ಯಾರಾದರೂ ಒಬ್ಬರು ಇವ್ರು ಭೇಟಿಯಾಗಿ ಅವ್ರು ಹೇಳಿದೆ, ನೀವು ಸ್ತೋತ್ರ ಮಾಡಪ್ಪ, ಯೇಸುವಿನ ಸ್ತೋತ್ರ ಮಾಡು, ಚರ್ಚಿಗೆ ಬಾ, ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗ್ತವೆ ಅಂತಂದ್ರೂ ಅವರು ಬರೋದಿಲ್ಲ. ಅವರು ಆ ಕಷ್ಟದಲ್ಲೇ ನರಳುತ್ತಾ 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 ಅದೇನು ಮಾಡೋಕ್ಕಾಗಲ್ಲ. ಕೆಲವರೆಲ್ಲ ಬರ್ತಾರೆ, ಕೆಲವರು ಬರಲ್ಲ. ಆಯ್ತಪ್ಪ ನಾನು ಚೆನ್ನಾಗಾದ್ರೆ ಸಾಕಂತ ಹೇಳ್ಬಿಟ್ಟು ಬಂದು ಒಂದು ದೇವರ ವಾಕ್ಯಗಳನ್ನು ಕೇಳಿ, ದೇವರ ನುಡಿಗಳನ್ನು ಕೇಳಿ ಅವರಿಗೆ ಜ್ಞಾನೋದಯ ಆಗುತ್ತೆ. ಅವ್ರ ಸಂಸಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು ದೂರ ಆಗಿ ಅವರು ಚೆನ್ನಾಗಾಗ್ತಾರೆ. ಜಯ ಕೊಡುವ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ಕೊಡುವ ಯೇಸುವಿಗೆ ಎಂದೆಂದಿಗೂ ಸ್ತೋತ್ರ ಅಂತ ಹೇಳ್ಬಿಟ್ಟು ಯಾವಾಗಲೂ ಸ್ತೋತ್ರ ಸ್ತೋತ್ರ ಅಂತ ಮಾಡ್ತಾ ಇರ್ತೀವಿ. ಈ ರೀತಿ ಇರುತ್ತೆ. ಈ ಒಂದು ಇವತ್ತಿನ ದಿನ ನೀವೆಲ್ಲರೂ ತುಂಬ ಕಷ್ಟದಲ್ಲಿರೋರು, ಪ್ರತಿಯೊಬ್ಬರು ಸಹ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೆ, ಯಾವುದೇ ಸಮಸ್ಯೆ ಆಗಿರಲಿ, ಅವರಿಗೆ ಇವತ್ತಿನ ದಿನ ಅವರ ಒಂದು ಹೃದಯದ ಬಾಗಿಲು ತೆರೆಯಲ್ಪಡುತ್ತೆ. ಅವರಲ್ಲಿ ಒಂದು ಇವತ್ತು ಜೀವನದಲ್ಲಿ ಅವರ ಒಂದು ಅದ್ಭುತವೇ ಉಂಟಾಗುತ್ತೆ. ಅವರಿಗೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಕಷ್ಟ, ಒಂದು ಕೊರತೆ ಅದು ನಾಶವಾಗಿ ಹೋಗುತ್ತೆ. ಒಂದು ಸಮಸ್ಯೆ ಇವತ್ತಿನಿಂದ ನಿಮ್ಮ ಒಂದು ಹೃದಯದ ಬಾಗಿಲು ತೆರೆಯಲ್ಪಡುತ್ತದೆ. ಆ ತೆರೆಯಲ್ಪಡ್ತಕ್ಕಂಥ ಬಾಗಿಲನ್ನು ಯಾರಿಂದಲೂ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳಿಂದಾಗಲಿ, ಗಂಡು ಮಕ್ಕಳಿಂದಾಗಲಿ, ಯಾರೇ ಶತ್ರುವಿನಿಂದಾಗಲಿ, ಸಂಬಂಧಿಕರಿಂದಾಗಲಿ, ಯಾರಿಂದಲೂ ಆ ಬಾಗಿಲನ್ನು ಮುಚ್ಚಲಿಕ್ಕಾಗಿಲ್ಲ. ಆ ಒಂದು ಜೀವನದ ಬಾಗಿಲು ನಿಮಗೆ ಇವತ್ತು, ಆ ಹೃದಯದ ಬಾಗಿಲು ಇವತ್ತು ನಿಮಗೆ ತೆರೆಯುತ್ತೆ. ಇವತ್ತಿನ ರಾತ್ರಿ ನಿಮ್ಮ ಒಂದು ಹೃದಯದ ಬಾಗಿಲು ತೆರೆಯುತ್ತದೆ. ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಪ್ರತಿಯೊಂದು ಸಹ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಿ ಹೋಗ್ತವೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದರೆ ಅವರ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ಕೊರತೆಗಳು ಸಹ ಸುಧಾರಿಸ್ತವೆ. ನೀವು ಸಾಲದಿಂದ ಋಣಮುಕ್ತರಾಗುತ್ತೀರಿ. ಕೆಲವರು ಆಸ್ಪತ್ರೆಗಳ ರೋಗಿಗಳೆಲ್ಲ ನಿರೋಗಿಗಳಾಗಿ ಹೊರಬರ್ತೀರಿ. ಕೆಲವರು ವೈದ್ಯರುಗಳು ಇವತ್ತೇ ನಮ್ಮಿಂದ ಆಗೋದಿಲ್ಲ, ನೀವು ಕರ್ಕೊಂಡು ಹೋಗ್ಬೋದು, ಇವ್ರು ಇರೋವರೆಗೆ ಇಷ್ಟೇ, ನಮ್ಮಿಂದ ನೋಡ್ಲಿಕ್ಕಾಗಲ್ಲ, ಏನೇ ಮಾಡಿದ್ರು ಇವರು ಉಳ್ಸೋಕ್ಕಾಗಲ್ಲ ಅಂಥವ್ರು ಇವತ್ತಿನ ದಿನ ಆ ಚರ್ಚಿಗೆ ಬಂದ್ಬಿಟ್ಟು ಕರ್ತನ ಒಂದು ಆಶೀರ್ವಾದದಲ್ಲಿ ಇವತ್ತು ಎಷ್ಟೋ ಜನ ಗುಣ ಆಗ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಯಾರೇ ರೋಗಿಗಳಿದ್ರೂ ಇವತ್ತು ಗುಣ ಆಗ್ತಾರೆ. ಅಂತ ಒಂದು ಸ್ವರ್ಗದ ಬಾಗಿಲು ಇವತ್ತು ನಿಮಗೆ ತೆರೆಯಲ್ಪಡುತ್ತೆ. ಒಂದು ವೇಳೆ ಆ ಬಾಗಿಲು ತೆರೆದ ಮೇಲೆ ಅದನ್ನು ಮುಚ್ಚಲಿಕ್ಕೆ ಯಾರಿಂದಲೂ ಆಗೋದು. ಸೈತಾನ ನಿಮ್ಮಿಂದ ದೂರ ಆಗ್ತಾನೆ. ನಿಮಗೆ ಯಾವುದೇ ಕಾಟಗಳು ಇರೋದಿಲ್ಲ, ನಿಮ್ಗೆ ಯಾವುದೇ ಕೊರತೆಗಳು ಇರೋದಿಲ್ಲ. ನಿಮ್ಮ ಸಂಬಂಧಿಕರಿಂದಾಗಲಿ, ನಿಮ್ಮ ಹೆಂಡತಿಯವರ ಸಂಬಂಧಿಕರಿಂದಾಗಲಿ, ನಿಮ್ಮ ತವರು ಮನೆ ಸಂಬಂಧಿಕರಾಗಲಿ, ಅಥವಾ ನಿಮ್ಮ ಸ್ನೇಹಿತರಿಂದ ಸಂಬಂಧಿಕರಿಂದಾಗಲಿ, ಅಥವಾ ಸಾಲಗಾರರ ಕಾಟದಿಂದಾಗಲಿ, ಪ್ರತಿಯೊಬ್ಬರಿಗೆ ಇವತ್ತು ಒಂದು ಮುಕ್ತಿ ಸಿಗುತ್ತೆ. ನೀವು ಯಾರು ಯೋಚನೆ ಮಾಡಬೇಕು. ಯಾವಾಗಲೂ ಸ್ತೋತ್ರ ಯೇಸಪ್ಪನಿಗೆ, ಯಾವಾಗಲೂ ಸ್ತೋತ್ರ, ಆಮೀನ್, ಸ್ತೋತ್ರ 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 ಅಂತ ಯಾವಾಗಲೂ ನೀವು ಭಗವಂತನ ಒಂದು ಸ್ತೋತ್ರ ಮಾಡಬೇಕು. ಅಂತ ಯೇಸಪ್ಪನ ಸ್ತೋತ್ರದಿಂದ ನಿಮ್ಮ ಒಂದು ಎಲ್ಲ ಕಷ್ಟಗಳು ಇವತ್ತು ನಿಮ್ಮ ಹೃದಯದ ಬಾಗಿಲುಗಳು ತೆರೆಯಲ್ಪಡುತ್ತವೆ. ನೀವು ಯಾವುದೇ ರೀತಿ ಯೋಚನೆ ಮಾಡ್ತಕ್ಕಂಥ ಒಂದು ಮನಸ್ಸು ನಾಳೆಯಿಂದ ನಿಮಗೆ ಇರೋದಿಲ್ಲ. ಇವತ್ತೇನಾದರೂ ಒಂದು ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆ ದೂರ ಆಗುತ್ತೆ. ಜೀವ ಇರ್ತಕ್ಕಂಥ ದೇವ, ನಮಗೋಸ್ಕರ ಜೀವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ದೇವರು ಯೇಸು ದೇವರು. ನಮ್ಮನ್ನೆಲ್ಲ ತುಂಬ ಇರ್ತಕ್ಕಂಥ ಕಷ್ಟಗಳಿರ್ತಕ್ಕಂಥವ್ರನ್ನೆಲ್ಲ ಒಳ್ಳೆಯ ಒಂದು ಮಾರ್ಗಕ್ಕೆ ತರುವುದು ಯೇಸುವಿನ ಕರ್ತವ್ಯ. ಯೇಸು ಪ್ರಪಂಚಕ್ಕಾಗಿ
ನಮ್ಮೆಲ್ಲರ ಒಂದು ಹಿತದೃಷ್ಟಿಗಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಡ್ತಾರೆ. ಆ ಶಿಲುಬೆಯಲ್ಲಿ ಆ ಯೇಸುವನ್ನು ಚಿತ್ರಹಿಂಸೆಯಿಂದ ಪ್ರಾಣ ತೆಗೆದು, ಆದರೆ ಯೇಸು ಮತ್ತೆ ಮೂರನೇ ಮೂರನೆಯ ದಿನದಲ್ಲಿ ಯೇಸು ಮತ್ತೆ ಎದ್ದು ಬರ್ತಾರೆ. ಯೇಸು ಬಂದಾಗಿನಿಂದ ಪ್ರತಿಯೊಬ್ಬರಿಗೆ ಸಹ ಆಶೀರ್ವಾದ ಮಾಡುತ್ತಾ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ದೂರ ಮಾಡ್ತಾ ಇದ್ದಾರೆ. ತಾವುಗಳು ಸಹ ಪ್ರತಿಯೊಬ್ಬರು ಯೇಸುವನ್ನು ನೆನಪಿಸಿ, ಯೇಸಪ್ಪ ನಿಮಗೆ ಸ್ತೋತ್ರ, ನಮ್ಮ ಜೀವನದಲ್ಲಿ ಇಂಥ ಸಮಸ್ಯೆ ಇದೆ, ಪರಿಹಾರ ಮಾಡಪ್ಪ, ಸ್ತೋತ್ರ ಸ್ತೋತ್ರ ಅಂದ್ಕೊಳ್ತಾ ನಿಂತಿದ್ರೆ ನೀವು ವರ್ತದರಲ್ಲಿ ಇರ್ತಕ್ಕಂಥ ಚರ್ಚಿಗೆ ಹೋಗಿ, ಚರ್ಚಿನಲ್ಲಿ ಆ ಒಂದು ಪ್ರಾರ್ಥನೆ ಕೇಳಿಬಿಟ್ಟು ನಿಮ್ಮ ಕಷ್ಟಗಳನ್ನು ಅವರಲ್ಲಿ ಹೇಳ್ಕೇಳ್ರಿ. ನಿಮ್ಮಲ್ಲಿರ್ತಕ್ಕಂಥ ಏನಾದರೂ ರೋಗಗಳಿದ್ರೆ ಅವರಲ್ಲಿ ಹೇಳ್ಕೇಳ್ರಿ. ಪ್ರಾರ್ಥನೆಯಿಂದ ಎಷ್ಟೋ ರೋಗಗಳು ಗುಣವಾಗ್ತವೆ, ಎಷ್ಟೋ ಸಮಸ್ಯೆಗಳು ದೂರ ಆಗ್ತವೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ಆಮೀನ್. ಅಲೆಲುಯೆ.